ಆತ್ಮೀಯರೇ, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನೊಣಗಳು ನಮ್ಮ ಸುಂದರವಾದ ಇಡೀ ದೇಹವನ್ನು ಬಿಟ್ಟು ಗಾಯದ ಮೇಲೆ ಕುಳಿತುಕೊಳ್ಳುವ ಹಾಗೆಯೇ ಕೆಲವರು ನಮ್ಮಲ್ಲಿರುವ ಸದ್ಗುಣಗಳನ್ನು ತಳ್ಳಿಹಾಕಿ ಲೋಪದೋಷಗಳನ್ನು ಮಾತ್ರ ಗಮನಿಸುತ್ತಾರೆ. ಅಂಥವರ ಬಗ್ಗೆ ಚಿಂತಿಸದೆ ಹುಡುಕುವವರು ಏನಾದರೂ ಹುಡುಕಿಕೊಂಡು ಇರಲಿ, ನಮಗೆ ನಮ್ಮತನದ ಅರಿವಿರಲಿ, ನಮ್ಮ ಅಂತರಾಳ ಯಾವಾಗಲೂ ನಮಗೆ ಒಳ್ಳೆಯದನ್ನೇ ಬಯಸಲಿ. ಕಾಲಿಗೆ ಆದ ಗಾಯ ಹೇಗೆ ನಡೆಯಬೇಕೆಂದು ಕಲಿಸುತ್ತೆ, ಹಾಗೆಯೇ ಮನಸ್ಸಿಗೆ ಆದ ಗಾಯ ಹೇಗೆ ಬದುಕಬೇಕೆಂದು ಕಲಿಸುತ್ತೆ. ಸಿಗದ ಖುಷಿಗೆ, ನನಸಾಗದ ಕನಸಿಗೆ ಆಸೆ ಪಡುವುದು ಮೂರ್ಖತನ. ಸಿಗುವ ಖುಷಿಯನ್ನೇ ನನಸಾಗುವ ಕನಸು ಕಂಡು ಬದುಕುವುದೇ ಜೀವನ. ಮರಣದ ಬಳಿಕ ಬಿದ್ದು ಬಿದ್ದು ಅಳುವವರು ನಮ್ಮವರೇ, ಬದುಕಿರುವಾಗ ಮಾತಿನಲ್ಲಿ ಚುಚ್ಚಿ ಚುಚ್ಚಿ ಕೊಲ್ಲುವವರು ನಮ್ಮವರೇ. ಈ ಬದುಕಿನ ನಾಟಕದಲ್ಲಿ ಏಳು ಬೀಳಿನ ಪಾತ್ರಧಾರಿಗಳು ನಮ್ಮವರೇ ಆಗಿರುತ್ತಾರೆ. ಸುಂದರವಾಗಿರಬೇಕಿರೋದು ಮುಖ ಅಲ್ಲ, ಮನಸ್ಸು. ಯಾಕೆ ಅಂದರೆ ಜೀವನವನ್ನು ಸುಂದರವಾಗಿರಿಸೋದು ಮನಸ್ಸು, ಆದರೆ ಮುಖವಲ್ಲ. ಮನೆ ತುಂಬ ಕನ್ನಡಿ ಇದ್ದು ಮನೆಯಲ್ಲಿ ಬೆಳಕಿಲ್ಲದೆ ಹೋದರೆ ಮುಖ ನೋಡಲಾಗುವುದಿಲ್ಲ. ನಿಮ್ಮ ಆತ್ಮವನ್ನು ಶುದ್ಧಿ ಮಾಡಿಕೊಳ್ಳಿ, ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ. ಬದುಕಲು ಬೇಕಾಗಿರುವುದು ಜ್ಞಾನವೇ ಹೊರತು ಆಡಂಬರವಲ್ಲ. ಯಾರ ಮನಸ್ಸಿನಲ್ಲಿ ನಾನೇ ಸರಿ, ನಾನು ಮಾಡಿದ್ದೇ ಸರಿ ಎನ್ನುವುದು ಇರುತ್ತದೆಯೋ ಅವರಿಗೆ ತಮ್ಮ ತಪ್ಪಿನ ಅರಿವಾಗುವುದಿಲ್ಲ. ತಲೆಯಲ್ಲಿ ಇದೊಂದೇ ಯೋಚನೆ ಇರಬೇಕು: ಸಿಕ್ಕಿರೋ ಒಂದು ಬದುಕು, ಅದನ್ನು ಅದ್ಭುತವಾಗಿ ಜೀವಿಸಬೇಕು. ಪರಮಾತ್ಮ ಏನೇನು ಕೊಡುತ್ತಾನೋ ಅದನ್ನು ಸಂತೃಪ್ತಿಯಿಂದ ಜೀವಿಸಬೇಕು, ಸ್ವೀಕರಿಸಬೇಕು ಅನ್ನೋದು. ಬದುಕು ಎನ್ನುವ ಪುಸ್ತಕದಲ್ಲಿ ದೇವರು ಮೊದಲನೇ ಪುಟದಲ್ಲಿ ಜನನ, ಕೊನೆಯ ಪುಟದಲ್ಲಿ ಮರಣವನ್ನು ಬರೆದಿಡ್ತಾನೆ. ಆದರೆ ಮಧ್ಯದಲ್ಲಿ ಖಾಲಿ ಪುಟವನ್ನು ಹಾಗೇ ಬಿಟ್ಟಿರುತ್ತಾನೆ. ಅಲ್ಲಿ ನೋವು, ನಲಿವು, ಕಷ್ಟ, ಸುಖ ಎಲ್ಲವನ್ನು ಕೂಡ ನಾವೇ ಬರೆದುಕೊಳ್ಬೇಕು.